KSBCಗೆ ಪ್ರತಿದಿನ ವೆಲ್ಫೇರ್ ತುಂಬ್ತೀವಿ, ಪ್ರತಿ ವರ್ಷವೂ ವಂತಿಕೆ ಹಣವನ್ನು ತುಂಬ್ತೀವಿ. ಅದಲ್ಲದೆ ಎನ್ರೋಲ್ಮೆಂಟ್ಗಳಿಗೂ ಕೂಡ ದುಡ್ಡನ್ನು ತುಂಬಿಸ್ಕೋತಾರೆ. ಆದರೆ ಇವತ್ತಿನವರೆಗೂ ವಕೀಲರಿಗೆ KSBCಯಿಂದ ಏನು ಲಾಭ ಆಗ್ತದೆ ಅನ್ನೋಂಥದ್ದು ಯಕ್ಷ ಪ್ರಶ್ನೆ ಅಂತೇಳಿ ಎಲ್ಲ ವಕೀಲರು ಕೂಡ ನನಗೆ ಹೇಳಿದರು. ನಾವು ದಿನಾಲೂ ವೆಲ್ಫೇರನ್ನು ತುಂಬ್ತೀವಿ. 194 ವಕೀಲರ ಸಂಘಗಳಿದೆ. ಈ ಪ್ರತಿಯೊಂದು ವಕೀಲರ ಸಂಘದಿಂದ ಒಂದು ದೊಡ್ಡ ವಕೀಲರ ಸಂಘದಲ್ಲಿ 25,000 ರೂಪಾಯಿ ವೆಲ್ಫೇರ್ ಖರ್ಚಾದರೆ ಒಂದು ಸಣ್ಣ ಸಂಘದಲ್ಲಿ 5,000 10,000 ಆಗ್ತದೆ. ಆನ್ ಎವರೇಜ್ 194 ವಕೀಲರ ಸಂಘಗಳಲ್ಲಿ ಒಂದು 10,000 ಒಂದು ಸಂಘದಿಂದ ಹೋಗ್ತಿದ್ರೆ 194 ರಾಜ್ಯ ಇದು ನಮ್ಮ ವಕೀಲರ ಸಂಘದಿಂದ ಹೋಗುವಂಥ ಏನಾಗ್ತಾ ಇದೆ ಅನ್ನುವಂಥದ್ದು ಈಗೂ ಕೂಡ ಯಕ್ಷ ಪ್ರಶ್ನೆ ಆಗಿದೆ. ತಾವು ಈ ಒಂದು ಚುನಾವಣೆಗೆ ನಿಲ್ತಾ ಇದ್ದೀರಿ, ವಕೀಲರ ಕಲ್ಯಾಣ ನಿಧಿ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಹಾಗೆ ತಮ್ಮ ಪರಿಚಯನ ಮಾಡಿಕೊಳ್ಳಿ. ಮೊಟ್ಟ ಮೊದಲನೇದಾಗಿ KTV ಮತ್ತು ಭೀಮ್ ಧ್ವನಿ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರಗಳು. ನಾನು ಬಗ್ಲಿ ಸಂತೋಷ್ ಕುಮಾರ್ ಬಸಪ್ಪ ಅನ್ನುವ ವಕೀಲ್ ಈ ಬಾರಿ ರಾಜ್ಯ ವಕೀಲರ ಪರಿಷತ್ತಿಗೆ ಸ್ಪರ್ಧೆ ಮಾಡ್ತಾಯಿದ್ದೀನಿ. ಇದು ನನ್ನ ಪ್ರಥಮ ಚುನಾವಣೆ. ಈಗಾಗಲೇ ನಾನು ಎಲ್ಲ ಕಡೆ ಪ್ರಚಾರ ಕಾರ್ಯಗಳನ್ನು ಕೈಕೊಂಡು ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಎಲ್ಲ ವಕೀಲರಿಗೆ ಸಂದೇಶವನ್ನು ನೀಡಲಿಕ್ಕೆ ಬಂದಿದ್ದೀನಿ. ನಾನು ಚುನಾವಣೆಯಲ್ಲಿ ಈ ಬಾರಿ ಸ್ಪರ್ಧೆ ಮಾಡುವ ಉದ್ದೇಶ ಇಷ್ಟೇ. ಉತ್ತರ ಕರ್ನಾಟಕದಿಂದ ಸಾಕಷ್ಟು ಸಂಖ್ಯೆಯಲ್ಲಿ KSBC ಸದಸ್ಯರು ಆಯ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಈ ಸಾರಿ ಉತ್ತರ ಕರ್ನಾಟಕದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಆಗಬೇಕು ಅನ್ನುವಂಥದ್ದು ಈ ಭಾಗದ ವಕೀಲರ ಕೂಗಾಗಿತ್ತು. ಜೊತೆಗೆ ನಾನು ನನ್ನ ಪರಿಚಯ ಪತ್ರವನ್ನು ಸುಮಾರು 9 ಜಿಲ್ಲೆಯಲ್ಲಿ ಮನೆ ಮನೆಗೆ ಪ್ರಚಾರ ಪತ್ರಿಕೆಯನ್ನು ಹೊರಡಿಸಿದೆ. ಆ ಒಂದು ಪ್ರಣಾಳಿಕೆಯನ್ನು ಕೂಡ ಮನೆ ಮನೆಗೆ ತಲುಪಿಸುವಂಥ ಕೆಲಸ ಮಾಡಿದ್ದೀನಿ. ಮೊಟ್ಟ ಮೊದಲನೇದಾಗಿ ರಾಜ್ಯ ವಕೀಲರಿಗೆ ಇರ್ತಕ್ಕಂಥ ಸಮಸ್ಯೆಗಳಲ್ಲಿ ಅತ್ಯಂತ ಜ್ವಲಂತ ಸಮಸ್ಯೆ ಅಂತ ಹೇಳಿದರೆ ವಕೀಲರ ಜೀವ ವಿಮೆ, ಜೊತೆಗೆ ವಕೀಲರ ಕುಟುಂಬಕ್ಕೂ ಕೂಡ ಜೀವ ವಿಮೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ರಾಜ್ಯದಲ್ಲಿ ಜೀವ ವಿಮೆಯನ್ನು ಜಾರಿ ತರಬೇಕು ಅನ್ನುವಂಥ ಪ್ರಣಾಳಿಕೆಯನ್ನು ನನ್ನ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡಿದ್ದೀನಿ. ಇದರ ಉದ್ದೇಶ ಇಷ್ಟೇ, ವಕೀಲರಿಗೆ ಸಾವಾದರೆ ಅಥವಾ ರೋಗಗಳು ಬಂದರೆ KSBCಯಿಂದ ಯಾವುದೇ ರೀತಿಯ ಸಹಾಯಗಳು ಸಿಗ್ತಾ ಇಲ್ಲ. ಆ ಉದ್ದೇಶದಲ್ಲಿ ಈ ಬಾರಿ ವಕೀಲರ ಸಂಪೂರ್ಣ ಜೀವ ವಿಮೆ ಮತ್ತು ವಕೀಲರ ಕುಟುಂಬದವರಿಗೂ ಕೂಡ ಜೀವ ವಿಮೆ ತರಬೇಕು ಅನ್ನುವಂಥದ್ದು ನನ್ನ ಆಶಯ. ನಾನು ಕೂಡ ಕೆಲವೊಂದಿಷ್ಟು 2010ರಲ್ಲಿ ನನಗೂ ಒಂದು ಕಾಯಿಲೆ ಬಂದಿತ್ತು. ಆ ಕಾಯಿಲೆ ಬಂದಾಗ ನಾನು KSBCಗೆ ಕಾಂಟ್ಯಾಕ್ಟ್ ಮಾಡಿ ನನಗೆ ಒಂದು 1.5 ಲಕ್ಷ ರೂಪಾಯಿ ಸಹಾಯ ಮಾಡಬೇಕು ಅಂತ ಕೇಳಿದಾಗ KSBC ಅವರು ಹೇಳಿದರು, ಇಲ್ಲ ನಿಮಗಿರೋದೇ 4 ಲಕ್ಷ ಮತ್ತು 6 ಲಕ್ಷ ಮಾನದಂಡ ಇದೆ. ಅದರಲ್ಲಿ ನೀವು ಏನಾದರೂ ತಕ್ಕೊಂಡ್ರೆ, ನೀವು 1.5 ಲಕ್ಷ ತಕ್ಕೊಂಡ್ರೆ ನಿಮಗೆ ವೃತ್ತಿ ಬೇಡ ಅಂತಂದರೆ ಅಥವಾ ನೀವು ಸತ್ತರೆ ನಿಮ್ಮ ಕುಟುಂಬಕ್ಕೆ ಭಾಳಾದರೆ ಒಂದು 2.5-3 ಲಕ್ಷ ಬರ್ತದೆ ಅನ್ನುವಂಥದ್ದನ್ನು ಅವಾಗ ಹೇಳಿದರು. ನನಗೆ ಇವತ್ತಿಗೂ ಕೂಡ ಅನ್ನಿಸ್ತಾ ಇದೆ, ವಕೀಲರಿಗೆ ಮಿನಿಮಮ್ ಅಂದರೂ 25ರಿಂದ 30 ಲಕ್ಷ ಸಾವಾದರೆ ಕೊಡಬೇಕು. ಜೊತೆಗೆ ಈಗಾಗಲೇ KSBCಯಲ್ಲಿ ಒಂದು 3-4 ಕಾಯಿಲೆಗಳಿಗೆ ಮಾತ್ರ ಜೀವ ವಿಮೆಯನ್ನು ಕೊಡುವಂಥ ವ್ಯವಸ್ಥೆ ಇದೆ. ಅದು ವಕೀಲರಿಗೆ ಯಾವುದೇ ಕಾಯಿಲೆ ಆದರೂ ಕೂಡ ಸಹಾಯ ಮಾಡಬೇಕು, ವಿಮೆ ಜಾರಿಗೆ ಆಗಬೇಕು ಅನ್ನುವಂಥದ್ದು ನನ್ನ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಗುಲ್ಬರ್ಗ ಮತ್ತು ಧಾರವಾಡದಲ್ಲಿ ಬೆಂಚ್ಗಳನ್ನು ನಾವು ಪಡೆದುಕೊಂಡಿದ್ದೀವಿ. KSBCಯ 2 ಕಚೇರಿಗಳನ್ನು ಗುಲ್ಬರ್ಗ ಮತ್ತು ಧಾರವಾಡದಲ್ಲಿ ತರಬೇಕು ಅನ್ನುವಂಥ ಸಂಕಲ್ಪವನ್ನು ನಾನು ಹಾಕ್ಕೊಂಡಿದ್ದೀನಿ. ಯಾಕಂತ ಹೇಳಿದರೆ ನಾವು ಪ್ರತಿಯೊಂದು KSBCಯ ಕೆಲಸಗಳಿಗೆ ಬೆಂಗಳೂರಿಗೆ ಹೋಗಬೇಕಾದ್ರೆ ಬಸ್ ಫೇರ್ ಕಟ್ಕೋಬೇಕು, ಲಾಡ್ಜ್ ಫೇರ್ ಕಟ್ಕೋಬೇಕು, ಜೊತೆಗೆ ಊಟ, 2-3 ದಿನ ಕೆಲಸ ನಿಲ್ತದೆ. ಅದನ್ನು ತಪ್ಪಿಸೋ ಉದ್ದೇಶದಿಂದ ಧಾರವಾಡ ಮತ್ತು ಗುಲ್ಬರ್ಗದಲ್ಲಿ 2 ಬ್ರ್ಯಾಂಚ್ಗಳನ್ನು ಸ್ಥಾಪನೆ ಮಾಡಬೇಕು. ಅದೇ ರೀತಿ ಪ್ರತಿ ವರ್ಷ ಯುವ ವಕೀಲರು ಏನು ಎನ್ರೋಲ್ಮೆಂಟನ್ನು ಮಾಡಿಸ್ತಾರೆ, ಎನ್ರೋಲ್ಮೆಂಟ್ ಮಾಡಿಸೋದಕ್ಕೂ ಕೂಡ ನಾವು ಬೆಂಗಳೂರಿಗೆ ಹೋಗಬೇಕು. ಅದನ್ನು ಕೂಡ ತಪ್ಪಿಸೋ ಉದ್ದೇಶದಿಂದ ಧಾರವಾಡ ಮತ್ತು ಗುಲ್ಬರ್ಗದಲ್ಲಿ 2 KSBCಯ ಕಚೇರಿಗಳನ್ನು ತೆರಿಬೇಕು ಅನ್ನುವಂಥದ್ದು, ಶಾಖೆಗಳನ್ನು ತೆರಿಬೇಕು ಅನ್ನುವಂಥದ್ದನ್ನು ನನ್ನ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ನಾವು ಇವತ್ತು ಕಾನೂನು ಸುವ್ಯವಸ್ಥೆನ ರಾಜ್ಯದಲ್ಲಿ ನೋಡ್ತೀವಿ. ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿ ಆಗುವಂಥ ಸಂದರ್ಭದಲ್ಲಿ ವಕೀಲರಿಗೆ ಪ್ರತಿಶತ 30% ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಕೂಡ ನನ್ನ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ನ್ಯಾಯಾಂಗ ಪಾಲನೆ ಮಾಡಬೇಕಾದ್ರೆ ಕಾನೂನಿನ ಅರಿವು ಅತ್ಯಂತ ಅವಶ್ಯಕತೆ ಇದೆ. ಆದ್ದರಿಂದ
PSI ಇರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, ಹೀಗೆ ಪೊಲೀಸ್ ಇಲಾಖೆಯಲ್ಲಿ ನಡೆಯುವಂಥ ಪ್ರಕ್ರಿಯೆಯಲ್ಲಿ 30% ಮೀಸಲಾತಿಯನ್ನು ಕೊಡಬೇಕು ಅನ್ನೋಂಥ ಬೇಡಿಕೆಯನ್ನು ಇಟ್ಟಿದ್ದೀನಿ. ಅದರ ಜೊತೆಗೆ ನಾವು ಯುವ ವಕೀಲರು ಎನ್ರೋಲ್ಮೆಂಟ್ ಮಾಡಿಸ್ಕೊಂಡ ನಂತರ ಸ್ಕಿಲ್ ಡೆವಲಪ್ಮೆಂಟ್ಗಳಾಗ್ತಾಯಿಲ್ಲ. KSBCಯಲ್ಲಿ ಈಗಾಗಲೇ ತರಬೇತಿ ಸಂಸ್ಥೆಗಳಿದೆ, ಆದರೆ ನಾವಂತರೂ KSBCಯಿಂದ ಯಾವುದೇ ರೀತಿಯ ತರಬೇತಿಯನ್ನು ಪಡೆದಿಲ್ಲ. ಭಾಳಷ್ಟು ಒಂದು 90% ಯುವ ವಕೀಲರಿಗೆ ಯಾವುದೇ ರೀತಿಯ ತರಬೇತಿಗಳಿಲ್ಲ. ಅವರು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಂಡು ಇಂಡಿಪೆಂಡೆಂಟ್ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದೇ ಒಂದು 15 ವರ್ಷ ಕಳೆಯುತ್ತೆ. ಅದನ್ನು ತಪ್ಪಿಸುವ ಉದ್ದೇಶದಿಂದ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಉತ್ತರ ಭಾಗ ಮತ್ತು ಗುಲ್ಬರ್ಗ ಮತ್ತು ಏನು ಧಾರವಾಡದಲ್ಲಿ 2 ತರಬೇತಿ ಸಂಸ್ಥೆಗಳನ್ನು ಪ್ರಾರಂಭಿಸಿ ನ್ಯಾಯಾಂಗ ಇಲಾಖೆಯಲ್ಲಿ ಜಡ್ಜ್ಗಳಿಗೆ ಯಾವ ರೀತಿ ತರಬೇತಿಯನ್ನು ನೀಡ್ತಾರೋ ಅದೇ ರೀತಿ ವಕೀಲರು ಎನ್ರೋಲ್ಮೆಂಟ್ ಆದಮೇಲೆ ಮಿನಿಮಮ್ ಅಂದರೂ 5 ತಿಂಗಳವರೆಗೆ ಉಚಿತವಾಗಿ ತರಬೇತಿಯನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕು ಅನ್ನೋಂಥದ್ದು ಕೂಡ ನನ್ನ ಪ್ರಣಾಳಿಕೆಯಲ್ಲಿದೆ. ಅದರ ಜೊತೆಗೆ ನಾವು ಈಗಾಗಲೇ ನೋಡ್ತೀವಿ KSBCಗೆ ಪ್ರತಿದಿನ ವೆಲ್ಫೇರ್ ತುಂಬ್ತೀವಿ, ಪ್ರತಿ ವರ್ಷ ವಂತಿಕೆ ಹಣವನ್ನು ತುಂಬ್ತೀವಿ. ಅದಲ್ಲದೆ ಎನ್ರೋಲ್ಮೆಂಟ್ಗಳಿಗೂ ಕೂಡ ದುಡ್ಡನ್ನು ತುಂಬಿಸ್ಕೋತಾರೆ. ಆದರೆ ಇವತ್ತಿನವರೆಗೂ ವಕೀಲರಿಗೆ KSBCಯಿಂದ ಏನು ಲಾಭ ಆಗ್ತಾಯಿದೆ ಅನ್ನೋಂಥದ್ದು ಯಕ್ಷ ಪ್ರಶ್ನೆ ಅಂತೇಳಿ ಎಲ್ಲ ವಕೀಲರು ಕೂಡ ನನಗೆ ಹೇಳಿದರು. ನಾವು ದಿನಾಲೂ ವೆಲ್ಫೇರನ್ನು ತುಂಬ್ತೀವಿ. 194 ವಕೀಲರ ಸಂಘಗಳಿದೆ. ಈ ಪ್ರತಿಯೊಂದು ವಕೀಲರ ಸಂಘದಿಂದ ಒಂದು ದೊಡ್ಡ ವಕೀಲರ ಸಂಘದಲ್ಲಿ 25 ಸಾವಿರ ರೂಪಾಯಿ ವೆಲ್ಫೇರ್ ಖರ್ಚಾದರೆ ಒಂದು ಸಣ್ಣ ಸಂಘದಲ್ಲಿ 5,000 10,000 ಆಗ್ತದೆ. ಆನ್ ಎವರೇಜ್ 194 ವಕೀಲರ ಸಂಘಗಳಲ್ಲಿ ಒಂದು 10,000 ಒಂದು ಸಂಘದಿಂದ ಹೋಗ್ತಿದ್ರೆ 194 ರಾಜ್ಯ ಇದು ನಮ್ಮ ವಕೀಲರ ಸಂಘದಿಂದ ಹೋಗುವಂಥ ಏನಾಗ್ತಾ ಇದೆ ಅನ್ನುವಂಥದ್ದು ಈಗೂ ಕೂಡ ಯಕ್ಷ ಪ್ರಶ್ನೆ ಆಗಿದೆ. ಆದರೆ ಒಂದು ಸಂಸ್ಥೆಯನ್ನು ಕಟ್ಟಿದ್ದೀವಿ ಅಂತ ಹೇಳಿದರೆ ಪ್ರತಿ ವರ್ಷ ರಿಪೋರ್ಟನ್ನು ಕೊಡ್ತೀವಿ. ಲಾಸ್ ಎಷ್ಟಾಯಿತು, ಲಾಭ ಎಷ್ಟಾಯಿತು, ಹಣ ಕೂಡಿತು ಎಷ್ಟು, ಯಾವುದಕ್ಕೆ ಖರ್ಚಾಯಿತು ಅನ್ನೋ ಇವತ್ತಿನವರೆಗೂ KSBC ಅವರು ಯಾವುದೇ ರೀತಿಯ ಮಾಹಿತಿಯನ್ನು ವಕೀಲರಿಗೆ ನೀಡ್ತಾ ಇಲ್ಲ. ಜೊತೆಗೆ ಇನ್ನೊಂದು ವಿಷಾದಕರ ಸಂಗತಿ ಏನಂದರೆ ಸ್ವತಃ KSBCಗೆ 1961ರಿಂದ ಇಲ್ಲಿವರೆಗೂ ಕೂಡ ಸ್ವಂತ ಬಿಲ್ಡಿಂಗ್ ಇಲ್ಲ. KSBCಗೆ ಸ್ವಂತ ಬಿಲ್ಡಿಂಗ್ ಇಲ್ಲ. ಇವೆಲ್ಲ ನೋಡಿದಾಗ KSBCಗೆ ನಾವು ಕೊಟ್ಟಿರ್ತಕ್ಕಂಥ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅನ್ನೋಂಥ ಪ್ರಶ್ನೆ ಇವತ್ತು ಚುನಾವಣೆಯ ಇದು ಚರ್ಚೆ ಆಗ್ತಾಯಿದೆ, ಚುನಾವಣೆ ವಿಷಯ ವಸ್ತು ಆಗ್ತಾಯಿದೆ. ಈ ನಿಟ್ಟಿನಲ್ಲಿ ನಾವು ಪ್ರಚಾರ ಕಾರ್ಯವನ್ನು ಪ್ರಾರಂಭಿಸಿದ್ವಿ. ಅದರ ಜೊತೆಗೆ ಇಷ್ಟೆಲ್ಲ ದುಡ್ಡು ನಾವು ತುಂಬ್ತೀವಿ. ಆದರೆ KSBCಯಿಂದ ನಮ್ಮ ವಕೀಲರ ಸಂಘಗಳಿಗೆ ಮೇಂಟೆನೆನ್ಸ್ ಚಾರ್ಜು ಕೂಡ ಪ್ರತಿ ವರ್ಷ ಬರೋದಿಲ್ಲ. ಹಿಂದೆ ಕೊಡ್ತಿದ್ರು, ವರ್ಷಕ್ಕೆ 40,000 ರೂಪಾಯಿನೂ ಕೊಡ್ತಿದ್ರು. ಆದರೆ ನಮ್ಮ ಕರೆಂಟ್ ಬಿಲ್ಗಳೇ ಇವತ್ತು 5,000 10,000 ಬರ್ತದೆ. ವಕೀಲರ ಸಂಘಗಳಿಗೆ ಮಿನಿಮಮ್ ಆದರೂ ಒಂದು 50,000 ರೂಪಾಯಿಗಳನ್ನ ಪ್ರತಿ ತಿಂಗಳು ವಕೀಲರ ಸಂಘಗಳ ಮೇಂಟೆನೆನ್ಸ್ ಕೊಡಬೇಕು. ಇಲ್ಲಿ ವೆಲ್ಫೇರು ತುಂಬಬೇಕು, ಪ್ರತಿ ವರ್ಷ ವಂತಿಗೆ ಹಣನೂ ವಕೀಲರು ತುಂಬಬೇಕು, ಹೊಳೆ ಎನ್ರೋಲ್ಮೆಂಟ್ ಮಾಡಿಸೋ ಮುಂದೆ ದುಡ್ಡು ಕೊಡಬೇಕು, ಹೊಳೆ ನಮ್ಮ ಬಾರ್ಗಳನ್ನು ನಮ್ಮ ವಕೀಲರ ಸಂಘಗಳನ್ನು ನಡೆಸೋದಕ್ಕೂ ಕೂಡ ನಾವೇ ದುಡ್ಡುಗಳನ್ನು ಕೊಡಿಸ್ಬೇಕು. ಹಾಗಾದರೆ ಈ KSBCಯಿಂದ ಏನು ಬರ್ತಾ ಇದೆ ಅನ್ನುವಂಥ ಪ್ರಶ್ನೆ ನಾನು ಜನರ ಮುಂದಿಟ್ಟಾಗ ಭಾಳ ಸಕಾರಾತ್ಮಕವಾಗಿ ವಕೀಲರು ಎಲ್ಲರೂ ಹೌದು ನೀವು ಭಾಳ ವಸ್ತು ವಿಷಯದ ಮೇಲೆ ಚುನಾವಣೆ ಮಾಡ್ತಾಯಿದ್ರಿ, ನಿಮ್ಮಂಥವರು ಆ KSBCಗೆ ಹೋಗಬೇಕು ಅನ್ನುವಂಥ ಆಶಯವನ್ನು ಭಾಳಷ್ಟು ಕಡೆ ಎಲ್ಲ ಕಡೆ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಪ್ರೋತ್ಸಾಹ ಸಿಗ್ತಾ ಇದೆ. ಈ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ವಕೀಲರು, ಉತ್ತರ ಕರ್ನಾಟಕದ ವಕೀಲರಿಗೆ ಸರ್ಕಾರದ ಮಾದರಿಯಲ್ಲಿ ವಸತಿ ಗೃಹಗಳನ್ನು ನಿರ್ಮಾಣ ಮಾಡಿ ಕಡಿಮೆ ಬಾಡಿಗೆ ದರದಲ್ಲಿ ಅವರಿಗೆ ಮನೆಗಳನ್ನು ಕೊಡಬೇಕು ಅನ್ನುವಂಥದ್ದು. ಆಮೇಲೆ ಉತ್ತರ ಕರ್ನಾಟಕದ ವಕೀಲರಿಗೆ IT-BT ಕಂಪನಿಗಳಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ, ಅದ್ರ ಬಗ್ಗೆಯೂ ಕೂಡ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು. ಹೀಗೆ ಹಲವಾರು 9 ಅಂಶಗಳನ್ನು ಇಟ್ಕೊಂಡು ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ. ಜನರ ಬೆಂಬಲ ಕೂಡ ಸಾಕಷ್ಟು ಸಿಗ್ತಾ ಇದೆ. ಏನು ಮುಂದಿನ ತಿಂಗಳು ಮಾರ್ಚ್ 11ರಂದು ನಡೆಯಲಿರ್ತಕ್ಕಂತಹ ರಾಜ್ಯ ವಕೀಲರ ಪರಿಷತ್ತಿಗೆ ನಾನು ಸ್ಪರ್ಧೆ ಮಾಡಿದ್ದೀನಿ. ನನ್ನ ಹೆಸರು ಬಗ್ಲಿ ಸಂತೋಷ್ ಕುಮಾರ್ ಬಸಪ್ಪ ಅಂತೇಳಿ ಬರ್ತದೆ. ದಯಮಾಡಿ ರಾಜ್ಯದ ಎಲ್ಲ ವಕೀಲರಿಗೆ ನಾನು ವಿನಂತಿ ಮಾಡ್ಕೋತೀನಿ, ಈ ಬಾರಿ ಯುವಕರ ಧ್ವನಿಯಾಗಿ ಹಿರಿಯರ ಮಾರ್ಗದರ್ಶನದಲ್ಲಿ ಚುನಾವಣೆಯನ್ನು ಸ್ಪರ್ಧೆ ಮಾಡ್ತಾಯಿದ್ದೀನಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಬಾರಿ ನಾನೇ ಹೊಸ ಅಭ್ಯರ್ಥಿ. ಯಾಕೆಂತ ಹೇಳಿದರೆ ಎಲ್ಲ ಹಿರಿಯರು ಕೂಡ ಈ ಸಾರಿ ಯುವಕರಿಗೆ ಅವಕಾಶ ಕೊಡಬೇಕು ಅಂತೇಳಿ ಜಿಲ್ಲೆಯಲ್ಲಿ ಪ್ರಥಮ ಬಾರಿ ನನಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ಕೊಡ್ರಿ. ಒಂದು ವೇಳೆ ಪ್ರಥಮ ಪ್ರಾಶಸ್ತ್ಯದ ಮತ ಕೊಡೋದಕ್ಕೆ ಏನಾದರೂ ತೊಂದರೆ ಇದ್ದರೆ ಯಾವುದಾದ್ರೂ ಒಂದು ಬೆಸ್ಟ್ ಪ್ರಿಫರೆನ್ಷಿಯಲ್ ವೋಟ್ ತಾವೆಲ್ಲ ನೀಡ್ತೀರಿ ಅನ್ನೋಂಥ ವಿಶ್ವಾಸದಲ್ಲಿದ್ದೀನಿ. ತಮ್ಮೆಲ್ಲರ ಬೆಂಬಲ ನನ್ನ ಹೋರಾಟಕ್ಕೆ ತಾವೆಲ್ಲ ಬೆಂಬಲ ನೀಡಬೇಕು ಅಂಥೇಳಿ ಈ ಮೂಲಕ ನಾನು ವಿನಂತಿಸ್ಕೊತಾ ಇದ್ದೀನಿ.